ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ರೀಸೆಂಟಾಗಿ ವೈಟ್ ಫೀಲ್ಡಲ್ಲಿರ್ತಕ್ಕಂಥ ನೆಕ್ಸಸ್ ನೈಬರ್ಹುಡ್ ಮಾಲಲ್ಲಿ ಒಂದು ಹೊಸದಾಗಿ ಶಾಪ್ ಓಪನ್ ಆಗಿದೆ. ಶಾಪ್ ಹೆಸರು ಮಿಸ್ಟರ್ DIY ಅಂತ. ಇದನ್ನು ನಾನು ಆಲ್ರೆಡಿ ಶಾರ್ಟ್ಸಲ್ಲಿ ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮತ್ತು ಶಾಪ್ ಜೊತೆ ಅದ್ರ ಜೊತೆ ನಾನು ತೊಗೊಂಡಿರ್ತಕ್ಕಂಥ ಐಟಮ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಶಾರ್ಟ್ ವಿಡಿಯೋದಲ್ಲಿ ನಾನು ಜಸ್ಟ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋದು ಒಂದು ಕ್ವಿಕ್ಕಾಗಿ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಅಲ್ಲಿ ತುಂಬ ಕ್ರೌಡ್ ಇತ್ತು, ಹೊಸದಾಗಿ ಬೇರೆ ಓಪನ್ ಆಗಿತ್ತು, ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಹಾಗೆ ಹೊಸದಾಗಿ ಓಪನ್ ಆಗಿರೋದ್ರಿಂದ ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ ತುಂಬ ಕಡಿಮೆನೇ ಇತ್ತು ಬೇರೆ ಶಾಪಿಗೆ ಕಂಪೇರ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಬಟ್ ಹೋಗ್ತಾ ಹೋಗ್ತಾ ಸೇಮ್ ಪ್ರೈಸ್ ಇರಲ್ಲ, ಆಬ್ವಿಯಸ್ಲಿ ಜಾಸ್ತಿ ಮಾಡೇ ಮಾಡ್ತಾರೆ. ಇಲ್ಲಿ ಬರೀ ಗಿಫ್ಟ್ ಐಟಮ್ ಅಷ್ಟೇ ಅಲ್ಲದೆ ಮನೆಗೆಲ್ಲ ಏನೇನು ಬೇಕು ನಿಮಗೆ A to Z ಎಲ್ಲ ಥರದ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಯೂಸ್ಫುಲ್ ಆಗಿರೋ ಐಟಮ್ಸ್ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ಯುನೀಕ್ ಆಗಿತ್ತು ಅಂತ ಹೇಳ್ಬೋದು. ಸೊ ಬನ್ನಿ ಅಲ್ಲಿಂದ. ನಾನು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಸ್ಕೂಲಲ್ಲಿ ಅಲ್ಲಿ ನನಗೆ ಸ್ಟೂಡೆಂಟ್ಸಿಗೆ ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ಒಂದಷ್ಟು ಐಟಮ್ಸ್ ಬೇಕಿತ್ತು. ಹಾಗೆ ಬರ್ಡೇಗಾಗಿರ್ಬೋದು ಮತ್ತು ಮನೆಯಲ್ಲೇ ಮಕ್ಕಳಿಗೆ ಆಟಾಡೋದಕ್ಕೆ ಮತ್ತು ಮನೆಯಲ್ಲಿ ಕೆಲವೊಂದಷ್ಟು ಐಟಮ್ಸ್ ಬೇಕಿತ್ತು ಮನೆಗೆ ಅಂತ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿದೆ. ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಸೊ ನಿಮಗೂ ಕೂಡ ಇಷ್ಟ ಆದರೆ ನೀವು ಈ ಶಾಪ್ನ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಈ ವಿಡಿಯೋ ಯಾವುದೇ ರೀತಿ ಸ್ಪಾನ್ಸರ್ಡ್ ಅಲ್ಲ. ನಾನು ಅಲ್ಲಿ ತೊಗೊಂಡಿದ್ದೆಲ್ಲ ಐಟಮ್ಸ್ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ತೋರಿಸಿದ್ನಲ್ವ, ಅದು ವಾಷಿಂಗ್ ಮೆಷಿನ್ ಆನ್ ಮಾಡಿದಾಗ ಸ್ವಲ್ಪ ಓವರ್ಲೋಡ್ ಆದಾಗೆಲ್ಲ ಶೇಕ್ ಆಗುತ್ತಲ್ಲ, ನೀವು ಆ ಸ್ಟ್ಯಾಂಡನ್ನು 4 ಕಡೆ ಹಾಕಿದರೆ ಅದು ಶೇಕ್ ಆಗೋದಿಲ್ಲ. ಹಾಗೆ ಇವಾಗ ತೋರಿಸ್ತಾ ಇರೋದು ಬರ್ಡೇಗೆ ರಿಟರ್ನ್ ಗಿಫ್ಟ್ ಕೂಡ ಕೊಡ್ಬೋದು, ನಿಮ್ಮ ಮಕ್ಕಳಿಗೆ ಗಿಫ್ಟಾಗಿ ಕೂಡ ನೀವು ತಗೋಬೋದು. ಹಾಗೆ ಇಲ್ಲಿ ತುಂಬ ಐಟಮ್ಸ್ ಇದೆ ಅಂತ ಹೇಳಿದ್ನಲ್ವ, ಎಲ್ಲದು ರೀಸನಬಲ್ ಅಂತ ಅನಿಸ್ತು. ತುಂಬ ಜಾಸ್ತಿ ಪ್ರೈಸ್ ಅಂತ ಯಾವುದಕ್ಕೂ ಅನಿಸ್ಲಿಲ್ಲ. ಸೊ ಮಕ್ಕಳಿಗೂ ಕೂಡ ಒಂದಷ್ಟು ಐಟಮ್ಸ್ ಬೇಕಿತ್ತು. ಶವರ್ ಕ್ಯಾಪ್ ಆಗಿರ್ಬೋದು ಅಥವಾ ಇಯರ್ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಮತ್ತು ಟವಲ್, ಬ್ರಷ್, ಹೀಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು. ಹಾಗೆ ಯುನೀಕಾಗಿ ಒಂದಷ್ಟು ಗೇಮ್ಸ್ ಕೂಡ ಇತ್ತು. ಬೋರ್ಡ್ ಗೇಮ್ ಆಗಿರ್ಬೋದು ಮತ್ತು ಇನ್ನೊಂದಷ್ಟು ಮಕ್ಕಳಿಗೆ ಟಾಯ್ಸ್ ಇತ್ತು, ಅದನ್ನು ಕೂಡ ನಾನು ತೋರಿಸ್ತೀನಿ. ಎಲ್ಲ ಪ್ರಾಡಕ್ಟ್ಸು ತುಂಬಾ ಯುನೀಕ್ ಅಂತ ಅನಿಸ್ತು, ಡಿಫ್ರೆಂಟಾಗಿ ಕ್ಯೂಟಾಗಿತ್ತು. ಸೊ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಎಲ್ಲದು ಬೇಕಾಗಿರ್ತಕ್ಕಂಥದ್ದನ್ನೇ ತೊಗೊಂಡಿರೋದು. ಸೊ ಜಾಸ್ತಿ ಶಾಪ್ ಬಗ್ಗೆ ಹೇಳೋದಕ್ಕೇನೂ ಇಲ್ಲ. ತುಂಬಾ ಯೂಸ್ಫುಲ್ಲಾಗಿ ಎಲ್ಲ ನಿಮಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಇರುತ್ತೆ. ನಿಮ್ಗೆ ಏನು ಬೇಕು ಅದನ್ನು ನೋಡಿಕೊಂಡು ಏನು ನೆಸೆಸರಿ ಇರುತ್ತೆ ಅದನ್ನು ತೊಗೋಬೋದು ಅಂತ ಹೇಳ್ತಾ, ಈ ಶಾಪ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಹಾಗೆ ಲೊಕೇಶನ್ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ. ಏನೂ ಇಲ್ಲ, ಇದು ವೈಟ್ ಫೀಲ್ಡಲ್ಲಿ ಇರ್ತಕ್ಕಂಥ ನೆಕ್ಸಸ್ ನೈಬರ್ಹುಡ್ ಮಾಲ್. ನೀವೆಲ್ಲರೂ ಕೇಳೇ ಇರ್ತೀರ, ನೆಕ್ಸಸ್ ಮಾಲ್ ಅಂತ ಕೂಡ ಕರೀತಾರೆ. ನೆಕ್ಸಸ್ ಶಾಂತಿನಿಕೇತನ್ ಬೇರೆ ಇದೆ, ನೆಕ್ಸಸ್ ನೈಬರ್ಹುಡ್ ಬೇರೆ ಇದೆ. ಸೊ ನಾನು ಲೊಕೇಶನ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಮಿಸ್ಟರ್ DIY ಅಂತ. ಇದು ಬೆಂಗಳೂರಲ್ಲಿ ಬೇರೆ ಕಡೆ ಕೂಡ ಬ್ರಾಂಚಸ್ ಇರ್ಬೋದು, ನನಗೆ ಗೊತ್ತಿರೋದು ಇದು ಒಂದು ಶಾಪು. ಸೊ ಇಲ್ಲಿ ವಿಸಿಟ್ ಮಾಡಿದಾಗ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ಸೊ ನಿಮಗೂ ಕೂಡ ಇದೇ ಥರದ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಕೂಡ ವಿಸಿಟ್ ಮಾಡಿ, ಶಾಪ್ ಮಾಡಿ. ಹಾಗೆ ನಾನು ಹೇಳಿದಾಗೆ ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಲ್ಲ. ನಾನು ಪರ್ಸ್ನಲ್ ಆಗಿ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಎಲ್ಲನೂ ನನಗೆ ಚೆನ್ನಾಗಿ ಅನ್ನಿಸ್ತು, ಹಾಗೆ ಯೂಸ್ಫುಲ್ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನೆಕ್ಸಸ್ ನೈಬರ್ಹುಡ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿದೆ. ಸೊ ನೀವೇನಾದರೂ ಪರ್ಟಿಕ್ಯುಲರ್ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದರೆ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ವಿಡಿಯೋನ ನೋಡಾದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು.
ಹಾಗೆ ನನಗೂ ಕೂಡ ಗೊತ್ತಾಗ್ತಾ ಇದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ತುಂಬ ದಿನ ಟೈಮ್ ತೊಗೊತಾ ಇದ್ದೀನಿ, ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ ಅಂತ. ಸೊ ನಾನು ಕೂಡ ಇವಾಗ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಬೇಕು, ಮನೆಯಲ್ಲಿ ಕೂಡ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ವೀಡಿಯೋಸ್ ನಾನು ಮಾಡಿಕೊಂಡ್ರೂ ಕೂಡ ಅದನ್ನು ಎಡಿಟ್ ಮಾಡಿ ಶೇರ್ ಮಾಡೋದಕ್ಕೆ ಅಷ್ಟಾಗಿ ಟೈಮ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ನಾನು ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಜಾಸ್ತಿ ವೀಡಿಯೋಸ್ನ ಹಾಕೋದಕ್ಕೆ. ಹಾಗಾಗಿ ಇದಕ್ಕೂ ಮೊದಲು ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ, ಇನ್ಮೇಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ವೀಡಿಯೋಸ್ ಎಲ್ಲ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಒಂದಲ್ಲ ಒಂದು ರೀತಿ ಯೂಸ್ಫುಲ್ ಅಂತ ಅನಿಸುತ್ತೆ. ಹಾಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವುದ್ರ ಬಗ್ಗೆನಾದರೂ ವೀಡಿಯೋ ಮಾಡಬೇಕು ಅಂತ ಇದ್ದರೆ, ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನು ಕೂಡ ಮಾಡ್ತೀನಿ. ಹಾಗೆ ಏನಾದರೂ ಡೌಟ್ ಇದ್ದರೆ, ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಚಿಕ್ಕದಾಗಿರ್ತಕ್ಕಂಥ ಒಂದು ಪೌಚ್ ತೋರಿಸ್ತೀನಿ. ಸೊ ಅದು ನನಗೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಿತ್ತು. ನಿಮ್ಗೆ ಬೇರೆ ಶಾಪಲ್ಲೆಲ್ಲ ವಿಸಿಟ್ ಮಾಡಿದ್ರೆ ಕ್ವಾಂಟಿಟಿ ಕಡಿಮೆ ಸಿಗುತ್ತೆ, ಅಥವಾ ಆನ್ಲೈನಲ್ಲೂ ಕೂಡ ಒಂದೊಂದು ಸಲ ಚೆನ್ನಾಗಿ ಸರಿಯಾಗಿ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ನನಗೆ ತುಂಬ ಚೆನ್ನಾಗಿ ಸಿಕ್ತು. ನಾನು ಕೂಡ ನನ್ನ ಸ್ಕೂಲಲ್ಲಿ ನನ್ನ ಸ್ಟೂಡೆಂಟ್ಸಿಗೆ ಕೊಡಬೇಕಾಗಿತ್ತು ರಿಟರ್ನ್ ಗಿಫ್ಟಾಗಿ. ಅದ್ರ ಜೊತೆ ಮನೆಯಲ್ಲಿ ಬರ್ಡೇ ಕೂಡ ಇತ್ತು, ಅದಕ್ಕೂ ಕೂಡ ಒಂದಷ್ಟು ಐಟಮ್ಸ್ ಬೇಕಿತ್ತು. ಸೊ ಎಲ್ಲನೂ ನನಗೆ ಒಂದೇ ಶಾಪಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಒಂದಕ್ಕೆ ಇನ್ನೊಂದು ಕಡೆ ನೋಡ್ಕೊತಾ ಹೋಗೋದು ಆ ಥರ ಎಲ್ಲ ಆಗಲಿಲ್ಲ. ಇಡೀ ಮನೆಗೆಲ್ಲ ಏನೇನು ಯೂಸ್ಫುಲ್ ವಸ್ತುಗಳು ಬೇಕು ಎಲ್ಲನೂ ನನಗೆ ಒಂದೇ ಕಡೆ ಸಿಕ್ತು. ಸೊ ನಮಗೆ ಲೀಸ್ಟ್ ಮಾಡ್ಕೊಂಡಿದ್ದು ಮಾಡಿಲ್ಲದೆ ಇರೋದು ಎಲ್ಲನೂ ಇಲ್ಲಿ ಸಿಕ್ತು ಅಂತಲೇ ಹೇಳ್ಬೋದು. ಹಾಗೆ ಈ 360 ರೊಟೇಟ್ ಆಗ್ತಕ್ಕಂಥ ಫ್ಲೆಕ್ಸಿಬಲ್ ಟ್ಯಾಪ್ ಏನಿದೆ, ಇದು ಕಿಚನಲ್ಲಿ ತುಂಬಾ ಯೂಸ್ಫುಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇನ್ಸ್ಟಂಟ್ ಆಗಿ ನೇಲ್ ಫಿಕ್ಸ್ ಮಾಡ್ಕೋತಾರಲ್ವಾ, ಅದು ಕೂಡ ಇತ್ತು. ನಾವು ನೇಲ್ ಆರ್ಟ್ ಮಾಡಿಸ್ಕೊತೀವಿ ಅಂದರೆ ಕಾಸ್ಟ್ ತುಂಬಾ ಆಗುತ್ತೆ. ಹಾಗೆ ಅದು ಮಾಡಿಸ್ಕೊಂಡಿದ್ದಾದಮೇಲೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀವಿ ಅಂತ ಸ್ವಲ್ಪ ದಿನ ಕೈಯಲ್ಲಿ ಹಾಗೆ ಇಟ್ಕೋಬೇಕಾಗತ್ತೆ. ಬಟ್ ಇದು ಇವಾಗ ನೋಡ್ತಾ ಇದ್ದೀರಲ್ವ, ಪ್ರೆಸ್ ಆನ್ ನೈಲ್ಸ್ ಅಂತ, ಇದರಲ್ಲಿ ನೈಲ್ ಪಾಲಿಷ್ ಕೂಡ ಇರುತ್ತೆ, ಅದನ್ನು ಡೆಕೋರೇಟ್ ಕೂಡ ಮಾಡಿರ್ತಾರೆ. ನಮ್ಗೆ ಯಾವ ರೀತಿ ಬೇಕೋ ಆ ಥರ ಡಿಸೈನ್ ಎಲ್ಲ ಸಿಗುತ್ತೆ. ಸೊ ನೀವು ಜಸ್ಟ್ ಕವರ್ ಕೊಟ್ಟಿರ್ತಾರೆ, ಅದನ್ನು ರಿಮೂವ್ ಮಾಡಿ ನೇಲ್ಗೆ ಸ್ಟಿಕ್ ಮಾಡ್ಕೊಳ್ಳೋದಷ್ಟೇ. ಸೊ ಚಿಕ್ಕ ಮಕ್ಕಳಿಗೂ ಇತ್ತು, ದೊಡ್ಡವ್ರಿಗೂ ಇತ್ತು. ಹಾಗೆ ಇದನ್ನು ರೀಯೂಸ್ ಕೂಡ ಮಾಡ್ಬೋದು. ನೈಲ್ ಆರ್ಟ್ಗೆ ಅಂತಲೇ ಗ್ಲೂ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರೆ ನೀವು ಇದನ್ನು ಮತ್ತೆ ಮತ್ತೆ ಯೂಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಕೆಲವೊಂದು ಐಟಮ್ಸ್ ನೋಡಿದಾಗ ನಾನು ಕೂಡ ಕೆಲವೊಂದು ವಿಡಿಯೋ ನೋಡಬೇಕಾದ್ರೆ ಇದು ಎಲ್ಲಿ ಸಿಗತ್ತಪ್ಪ ಅಂತ ಅಂದ್ಕೊಂಡಿರ್ತೀನಿ, ನಾನು ಕೂಡ ತೊಗೋಬೇಕು ಅಂದ್ಕೊಂಡಿರ್ತೀನಿ. ಬಟ್ ಅದು ಎಲ್ಲಿ ಸಿಗತ್ತೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ನಮಗೆ ಯಾವುದೆಲ್ಲ ಐಟಮ್ಸ್ ಅಲ್ಲಿ ಸಿಗತ್ತೆ ಅಂತ. ಇನ್ನೂ ಕೂಡ ಸಾಕಷ್ಟು ಐಟಮ್ಸ್ ಸಿಗತ್ತೆ. ತುಂಬ ಸಲ ನಾನು ಕೂಡ ಶಾಪಿಂಗ್ ಹೋದಾಗ ಅಲ್ಲಿ ಏನು ತಂದಿರ್ತೀನಲ್ವ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರ್ತೀನಿ. ಬಟ್ ಅಷ್ಟರಲ್ಲೇ ಅದನ್ನು ಯೂಸ್ ಮಾಡಿಬಿಟ್ಟಿರ್ತೀನಿ. ಸೊ ಹಾಗಾಗಿ ತುಂಬ ಸಲ ನಾನು ತೊಗೊಂಬಂದರೂ ಕೂಡ ವಿಡಿಯೋ ಮಾಡಿ ಶೇರ್ ಮಾಡೋದಕ್ಕಾಗಿರೋದಿಲ್ಲ. ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯೂಸ್ಫುಲ್ ಆಗಲಿ ಅಂತ. ಹಾಗೆ ನೀವು ಮಿನಿಸೋ ಅಂತ ಶಾಪ್ ಕೂಡ ಕೇಳಿರ್ತೀರ, ಅಲ್ಲೂ ಕೂಡ ತುಂಬ ಕ್ಯೂಟಾಗಿರ್ತಕ್ಕಂಥ ಐಟಮ್ಸ್ ಸಿಗುತ್ತೆ. ಅದೇ ಥರ ಚರ್ಚ್ ಸ್ಟ್ರೀಟಲ್ಲಿ ಒಂದು ಯೂನಿಸೋಲ್ ಅಂತ ಒಂದು ಶಾಪ್ ಇದೆ, ಅಲ್ಲೂ ಕೂಡ ಡಿಫ್ರೆಂಟಾಗಿ ಕೊರಿಯನ್ ಐಟಮ್ಸ್ ಎಲ್ಲ ಸಿಗುತ್ತೆ. ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಅಲ್ಲೂ ಕೂಡ ನಾನು ಶಾಪಿಂಗ್ ಮಾಡಿ ಬಂದಾಗ ವಿಡಿಯೋ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿರೋದ್ರಿಂದ ಯೂಸ್ ಮಾಡೋದಕ್ಕೆ ನಾನು ಆ ವಿಡಿಯೋ ಶೇರ್ ಮಾಡೋದಕ್ಕಾಗಲಿಲ್ಲ. ನಿಮಗೆ ಯಾರಿಗಾದರೂ ಈ ಥರ ಶಾಪಿಂಗ್ ವೀಡಿಯೋಸ್ ಆಗಿರ್ಬೋದು ಎಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ಟೆನ್ನಿಸ್ ರೀಬೌಂಡೆಡ್ ಬಾಲ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಬ್ಲೂ ಕಲರ್ ಬಾಕ್ಸ್ ಏನು ತೋರಿಸಿದಾರಲ್ವ ಅದರಲ್ಲಿ ವಾಟರ್ ಫಿಲ್ ಮಾಡಿ ಆ ಬಾಲ್ಗೆ ಒಂದು ಎಲಾಸ್ಟಿಕ್ ಥ್ರೆಡ್ ಕೂಡ ಇರುತ್ತೆ. ನಾವು ಅದು ಬಾಲ್ ಬೌನ್ಸ್ ಆದಾಗ ವಾಪಸ್ ನಿಮ್ಮ ಹತ್ರನೇ ಬರುತ್ತೆ. ನೀವು ಒಬ್ಬರೇ ಇದ್ದೀರಾ ಅಂದರೆ ಕ್ರಿಕೆಟ್ ಆಡೋದಕ್ಕೆ ಇನ್ನೊಬ್ಬರು ಹೆಲ್ಪಿಗೆ ಬೇಕಾಗೋದಿಲ್ಲ, ಒಬ್ಬರೇ ಆಟ ಆಡ್ಬೋದು. ಹಾಗೆ ಈ ತಂಬೋಲ ಕೂಡ ಅಷ್ಟೇ, ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಶವರ್ ಕ್ಯಾಪ್ ಆಗಿರ್ಬೋದು, ಎಲ್ಲನೂ ಯೂಸ್ಫುಲ್ ಥಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಪರ್ಟಿಕ್ಯುಲರ್ ಶಾಪ್ನ ವಿಡಿಯೋ ಮಾಡಿ ಅಲ್ಲಿ ಏನು ಸಿಗುತ್ತೆ ಅಂತ ತೋರಿಸಿ ಅಂತ ಹೇಳೋದಾದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ಶೇರ್ ಮಾಡೋದಕ್ಕೆ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.